ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ. ರಾಜ್ಯಾದ್ಯಂತ ಅಪ್ಪು ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ. ನಾವೀಗ ಮೈಸೂರಿನ ಅರಮನೆಯ ಕೋಟೆ ಆಂಜನೇಯ ದೇಗುಲದ ಬಳಿ ಇದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು, ಕಲಾವಿದರ ಕೈಚಳಕದಲ್ಲಿ ಅತ್ಯಂತ ವರ್ಣಮಯವಾಗಿ ಅಪ್ಪು ಭಾವಚಿತ್ರ ಮೂಡಿ ಬಂದಿದೆ. ರಂಗೋಲಿಯಲ್ಲಿ ಈ ಒಂದು ಭಾವಚಿತ್ರವನ್ನು ಮೂಡಿಸಲಾಗಿದೆ. ಒಟ್ಟು 130 ಅಡಿ ಉದ್ದ, 60 ಅಡಿ ಅಗಲದ ಈ ಒಂದು ಅಪ್ಪು ಭಾವಚಿತ್ರ ಏನಿದೆ, ರಾಜಕುಮಾರ ಸಿನಿಮಾದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿಗ್ನೇಚರ್ ಫೋಸ್ ಅಂತಲೇ ಹೇಳ್ಬೋದು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಗಲ ಮೇಲೆ ಪಾರಿವಾಳ ಏನು ಕುಳಿತಿದೆ, ಆ ಒಂದು ಚಿತ್ರವನ್ನು ಕಲಾವಿದರು ಬಿಡಿಸಿದ್ದಾರೆ. ಸತತ 6 ಗಂಟೆಗಳ ಕಾಲ ಈ ಒಂದು ವರ್ಣಮಯವಾದಂಥ ಚಿತ್ರವನ್ನು ಬಿಡಿಸ್ಕೊಳ್ಳಲಿಕ್ಕೆ ತೆಗೆದುಕೊಂಡಿದ್ದಾರೆ. ಅಂದರೆ ಕಲಾವಿದರು ಎಲ್ಲ ಕಡೆ ಹುಟ್ಟುಹಬ್ಬವನ್ನು ಎಲ್ಲರೂ ಸಹ ಆಚರಿಸ್ತಾ ಇದ್ದಾರೆ. ಕಲಾವಿದರಾಗಿ ನಮ್ಮ ಒಂದು ಆ ಕಲೆ ಏನಿದೆ ಅದರ ಮುಖಾಂತರವಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ವಿಶೇಷವಾಗಿ ಕೋರಬೇಕು ಅಂತೇಳಿ ಈ ರೀತಿಯಾದಂಥ ಭಾವಚಿತ್ರವನ್ನು ಅರಮನೆಯ ಮುಂಭಾಗದಲ್ಲೇ ಮೂಡಿಸಿರುವಂಥದ್ದು. ಇವತ್ತು ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಈ ಒಂದು ಅರಮನೆಯ ಮುಂಭಾಗದಲ್ಲಿ ಮೂಡಿ ಬಂದಿರುವಂಥ ಈ ಭಾವಚಿತ್ರವನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಅಪ್ಪು ಅಜರಾಮರ. ಯಾಕಂದರೆ ಅಪ್ಪು ಸಾವನ್ನಪ್ಪಿರ್ಬೋದು, ಆದರೆ ಅವರ ಚಿಂತನೆಗಳು, ಅವರ ಗುಣ, ಅವರ ಆ ಒಂದು ವಿಚಾರಧಾರೆಗಳೇನಿದೆ ಅವೆಲ್ಲವೂ ಸಹ ನಮ್ಮ ಜೊತೆಯಲ್ಲೇ ಇದೆ, ಸದಾಕಾಲ ನಮ್ಮ ಜೊತೆ ಇರ್ತದೆ ಅಂತೇಳಿ ಅವರನ್ನು ನೆನೆಸ್ಕೊಳ್ಳಿಕ್ಕೋಸ್ಕರ ವಿಶೇಷವಾಗಿ ಈ ಒಂದು ಭಾವಚಿತ್ರವನ್ನು ರಂಗೋಲಿಯಲ್ಲಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಮೇಲ್ಭಾಗದಲ್ಲಿ, ಅಂದರೆ ನಮ್ಮ ಕರ್ನಾಟಕದ ಬಾವುಟದ ಹಳದಿ ಕೆಂಪು ಬಣ್ಣವನ್ನು ಬಳಸ್ಕೊಂಡು ಮತ್ತು ರಂಗೋಲಿ ಮತ್ತು ಆ ಒಂದು ಕಪ್ಪು ಬಣ್ಣ ಇವೆಲ್ಲವನ್ನು ಸಹ ಬಳಸಿ ಆಕರ್ಷಕವಾಗಿ ಈ ಒಂದು ಭಾವಚಿತ್ರವನ್ನು ಮೂಡಿಸಲಾಗಿದೆ. ಬೆಳಗಿನಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ಳುವಂಥದ್ದು ಮತ್ತು ತಮ್ಮ ಹುಟ್ಟುಹಬ್ಬದ ಶುಭಾಶಯವನ್ನು ಇಲ್ಲಿ ಕೋರುವಂಥದ್ದು ಇವೆಲ್ಲವನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ. ವಿಶೇಷವಾಗಿ ತಯಾರಾದಂತಹ ಈ ಒಂದು ಭಾವಚಿತ್ರವನ್ನು ಮೂಡಿಸಿರುವಂಥ ಕಲಾವಿದ ಆದಿತ್ಯ ನಮ್ಮ ಜೊತೆಗಿದ್ದಾರೆ. ಆದಿತ್ಯ ಅವರು ಎಲ್ಲ ಕಡೆ ಇವತ್ತು ಅಪ್ಪು ಹುಟ್ಟುಹಬ್ಬ ಆಚರಿಸಲಾಗ್ತದೆ. ತಾವು ವಿಶೇಷವಾಗಿ ಚಿತ್ರದ ಮುಖಾಂತರವಾಗಿ, ಯಾಕಂದರೆ ಅದೊಂದು ಸಿಗ್ನೇಚರ್ ಪೋಸ್ ಅದು ರಾಜ್ಕುಮಾರ್, ಅದು ಎಷ್ಟು ಸಮಯವನ್ನು ತೆಗೆದುಕೊಂಡ್ರಿ, ಏನೆಲ್ಲ ಆಯಿತು ಅಂತ? ಎಲ್ರಿಗೂ ನಮಸ್ಕಾರ. ನಾನು ಪುನೀತ್ ಕಲಾವಿದ ತಂಡದಿಂದ ಮಾತಾಡ್ತಾ ಇದ್ದೀನಿ. ಇದನ್ನು ನಾವು ರಚಿಸಬೇಕಾದ್ರೆ ಬೆಳಗ್ಗೆ ಸುಮಾರು 3:30 ಸ್ಟಾರ್ಟ್ ಮಾಡಿ ಮತ್ತು ಬೆಳಗ್ಗೆ 9 ಗಂಟೆಗೆ ನಾವು ಕ್ಲಿಯರ್ ಮಾಡಿದ್ದೀವಿ. ಅಂದರೆ 6 ಅವರ್ಸ್ ತಗೊಂಡು ನಾವು ಇದನ್ನು ಒಂದು ಗಿನ್ನಿಸ್ ರೆಕಾರ್ಡ್ ಆಗಬೇಕಾಗಿ ಒಂದು ಕ್ಲಿಯರ್ ಮಾಡಿದ್ದೀವಿ. ಇದಕ್ಕೆ ನಮ್ಮ ತಂಡದ ಅಧ್ಯಕ್ಷರಾದಂತಹ ಪುನೀತ್ ಸರ್ ಅವರು, ಪುನೀತ್ ಕಲಾವಿದ ಸರ್ ಅವರು ಹಾಗೂ ಲಕ್ಷ್ಮಿ ಅವರು ಮತ್ತು ಸಂಪ್ರೀತ್ ಹಾಗೂ ಮತ್ತು ರಾಘವ್ ಅವರು, ಇವರ 5 ಜನ ಸೇರಿ 5 ಜನ ನಮ್ಮ ಒಂದು ತಂಡದಿಂದ 6 ಅವರಿಂದ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದೀವಿ. ಇವತ್ತು ಈ ರೀತಿಯಾಗಿ ಭಾವಚಿತ್ರವನ್ನು ಮೂಡಿಸಬೇಕು ಅಂತ ಅನ್ಸುತ್ತಾ? ಯಾಕಂದರೆ ನಾವು ಮೊದಲು ರಂಗೋಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಪುನೀತ್ ಸರ್ ಅವರ ಒಂದು ಭಾವಚಿತ್ರ ಮೂಡಿಸೋದ್ರ ಮುಖಾಂತರ ಅದನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಒಂದು ತಂಡ ಸ್ಟಾರ್ಟ್ ಆಗಬೇಕಾದ್ರೆ ಇವತ್ತಿಗೆ ಕರೆಕ್ಟಾಗಿ 1 ವರ್ಷ ಆಗಿದೆ. ಅದರಿಂದ ಮತ್ತೆ ಇದು ಒಂದು ಗಿನ್ನಿಸ್ ರೆಕಾರ್ಡ್ ಮಾಡುವ ಮೂಲಕ ನಾವು ನಮ್ಮ ಒಂದು ಸಂಸ್ಥೆ ಸ್ಥಾಪನೆ ಆಯಿತು. ಹಾಗೆ ಇದನ್ನು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತ ಒಂದು ಪುನೀತ್ ರಾಜ್ಕುಮಾರ್ ಸರ್ ಅವರ ಫೋಟೋಯಿಂದ ಸ್ಟಾರ್ಟ್ ಮಾಡಿದ್ವಿ. ಅದರಿಂದನೇ ಇನ್ನೂ ಮುಂದೆ ಹೋಗಲಿ ಅಂತ ನಾವು ಪುನೀತ್ ಸರ್ ಇವತ್ತು ಹುಟ್ಟುಹಬ್ಬ ಇತ್ತಲ್ಲ, ಅದಕ್ಕೆ ಇದನ್ನು ನಾವು ಮಾಡಿದ್ದೀವಿ. ಇದು ಕಲಾವಿದರ ಮಾತು. ಖಂಡಿತವಾಗಿಯೂ ಪುನೀತ್ ಅಜರಾಮರ. ಎಲ್ಲ ಕಡೆಯಲ್ಲೂ ಸಹ ವಿಶೇಷವಾಗಿ ವಿಭಿನ್ನವಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಕಲಾವಿದರ ನಾಡು, ಕಲೆ, ಸಂಸ್ಕೃತಿ, ಪರಂಪರೆಗೆ ಹೆಸರಾಗಿರುವಂತಹ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾತ್ರ ವಿಶೇಷವಾಗಿ ವಿಭಿನ್ನವಾಗಿ ಎಲ್ಲರ ಕಣ್ಮನ ಸೆಳೆಯುವಂತಹ ಈ ರೀತಿಯಾದಂಥ ಭಾವಚಿತ್ರದ ಮುಖಾಂತರವಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಲಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.